ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 2030 ಬಿಲ್ಡ್ ಆಗಿರುವಂತಹ ಡೂಪ್ಲೆಕ್ಸ್ ಹೌಸ್. ಈ ಡೂಪ್ಲೆಕ್ಸ್ ಹೌಸ್ ನಮಗೆ 80 ಫೀಟ್ ಪ್ಯಾರಲರ್ ಗೆ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಈ ಬಿಡಿಎ ಪ್ರಾಪರ್ಟಿ ನಮಗೆ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಆಗಿದ್ದು ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ಫ್ರಂಟ್ ಆಫ್ ರೋಡ್ ನೋಡಬಹುದು, 30 ಫೀಟ್ ರೋಡ್ ಅಲ್ಲಿ ಬೇಕಾಗುತ್ತಲ್ಲ, ಅದು ಬಂದ್ಬಿಟ್ಟು ನಮಗೆ 80 ಫೀಟ್ ಪ್ಯಾರಲರ್ ಗೆ ಈ ಪ್ರಾಪರ್ಟಿ ಬರುತ್ತೆ. ಮುಂದೆಗಡೆ 30 ಅಡಿಗಳ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಕೂಡ ಈಗ ಪ್ರೆಸೆಂಟ್ ರನ್ನಿಂಗ್ ಇದೆ. ಮನೆ ಮುಂದೆಗಡೆ ಇರೋ ಲೆವೆಟ್ ಗಳು ಬಂದ್ಬಿಟ್ಟು ನಮಗೆ 30-40 ಬರೋದ್ರಿಂದ ಮುಂದೆ ಫ್ಯೂಚರ್ ಗೆ ಮನೆಗಳಾಯ್ತು ಅಂದ್ರೆ ಒಳ್ಳೆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಕೊ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು 30 ಫೀಟ್ ರೋಡ್ ನ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು. ಈಗ ನಾವು ಪಾರ್ಕಿಂಗ್ ಅಲ್ಲಿ ಇದೀವಿ. ಪಾರ್ಕಿಂಗ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಒದ್ದೆ ಕಾಲಲ್ಲಿ ನಡೆದು ಕೂಡ ನಮಗೆ ಕಾಲ್ ಜಾರೋದಿಲ್ಲ. ಈ ಪೋರ್ಷನ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪ್ ಪ್ರಾವಿಷನ್ ಇದೆ. ಸಂಪ್ ಬಂದ್ಬಿಟ್ಟು 5500 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಮಾಡಿದ್ದಾರೆ. ಆಕ್ಚುಲಿ ಡೂಪ್ಲೆಕ್ಸ್ ಹೌಸ್ ಇರೋದ್ರಿಂದ ಒಂದೇ ಫ್ಯಾಮಿಲಿ ಇರುತ್ತೆ, ಅಷ್ಟು ಸಾಕಾಗುತ್ತೆ ಅಂತ ಹೇಳಿದ್ದಾರೆ. 5500 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಮತ್ತೆ ವಿತ್ ಬೋರ್ವೆಲ್ ಕೂಡ ಇದೆ. ಗ್ಯಾಸ್ ಪ್ರಾವಿಷನ್ ಗೆ ಈ ಸ್ಟೇರ್ಕೇಸ್ ಕೆಳಗಡೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. MS ವರ್ಕ್ ಅಲ್ಲಿ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ಬೋರ್ಡ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ವಾಟರ್ ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ರನ್ನಿಂಗ್ ಇರೋದ್ರಿಂದ ನೀವು ಮೀಟರ್ ಹಾಕಿಸ್ಕೊಂಡ್ರೆ ನಾಳೆಯಿಂದನೇ ನೀವು ಕಾವೇರಿ ವಾಟರ್ ನ ಯೂಸ್ ಮಾಡ್ಕೋಬಹುದು. ಪ್ರೆಸೆಂಟ್ ಯಾಕಂದ್ರೆ ನಮಗೆ ವರ್ಕಿಂಗ್ ಇದೆ. ಇಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೈನೇಜ್ ಸಿಸ್ಟಮ್ಸ್ ಎಲ್ಲ ಆಲ್ರೆಡಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ ಜೊತೆಗೆ 5ರಿಂದ 6 ಟೂ ವೀಲರ್ ಯಾವುದೇ ರೀತಿ ತೊಂದರೆ ಇಲ್ದಿರ, ಕ್ಲೀನ್ ಆಗಿ ಕಂಜೆಸ್ಟ್ ಇಲ್ದಿರ ಕ್ಲೀನ್ ಆಗಿ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ವಿಶಾಲವಾಗಿದೆ ಈ 2030 ಬಿಲ್ಡ್ ಆಗಿರುವಂತಹ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ ಕೇಸ್ ಇದೆಲ್ಲ, ಈ ಸ್ಟೇರ್ ಕೇಸ್ಗೆ SS ವಿತ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದು ನಮಗೆ ಗ್ಲಾಸ್ ಬರುತ್ತೆ, ಟಫನ್ ಗ್ಲಾಸ್. ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ತುಂಬಾ ಮನೇಲಿ SS ಯೂಸ್ ಮಾಡಿರ್ತಾರೆ. ಇಲ್ಲಿ SS ಜೊತೆಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಫುಲ್, ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸ್ ಯೂಸ್ ಮಾಡಿರುವಂತದ್ದು. ಪಾರ್ಕಿಂಗು ವಿಶಾಲವಾಗಿದೆ. ಪಕ್ಕದಲ್ಲಿ ಮನೇಲಿ ವಾಸ ಕೂಡ ಇದ್ದಾರೆ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ಡೋರ್ ಬಂದ್ಬಿಟ್ಟು ನಮಗೆ ಟಿಕೆಟ್ ಡೋರು. ಇದು ನಮಗೆ ನಂದಿ ಬಾಗ್ಲು ಬರುತ್ತೆ. ಅಮ್ಮವ್ರ ಭಾವಚಿತ್ರ ಇರುವಂತಹ ಕರ್ವಿನ್ಸ್ ಆಗಿರುವಂತಹ ಮೈನ್ ಡೋರ್ ಇದು. ಪಕ್ಕದಲ್ಲಿ ನಮಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ವಿಂಡೋ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಎಂಟ್ರಿ ಕೊಟ್ಟಿದ ತಕ್ಷಣ ನಮಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಕಿಚನ್. ಇದು ಮಾಡ್ಯುಲರ್ ಕಿಚನ್. ಪಕ್ಕದಲ್ಲಿ ಪೂಜಾ ಇದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಲಿವಿಂಗ್ ರೂಮ್ ಬರುತ್ತೆ ನೋಡಿ. ಸ್ಕ್ವೇರ್ ಆಗಿ ಇದೆ. ಆರಾಮಾಗಿ ಒಂದು ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಡಿಸೈನ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಂದು ಸೆಮಿ ಟಿವಿ ಕ್ಯಾಬಿನೆಟ್. ಹಾಲ್ ಅಂತೂ ತುಂಬಾ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆರಾಮಾಗಿ ಇಲ್ಲಿ ಎಲ್ ಶೇಪ್ ಅಲ್ಲಿ ಒಂದು ಸೋಫಾ ಹಾಕೋಬಹುದು. ಟೀ ಟೇಬಲ್ ಇಟ್ಕೊಬಹುದು. ಓಡಾಡೋಕೆ ತುಂಬಾನೇ ಜಾಗ ಸಿಗುತ್ತೆ. ಇದಕ್ಕೆ ನಮಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿರೋದ್ರಿಂದ ನೋಡ್ಬೋದು. ಇಷ್ಟು ಕಿಚನ್, ಈ ಸ್ಟೇರ್ ಕೇಸ್ ಕೆಳಗಡೆ ಹಿಂದೆಗಡೆ ಏನಿದೆ ಇಷ್ಟು ಫುಲ್ ನಮಗೆ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಮತ್ತೆ ಡೈನಿಂಗ್ ವಿತ್ ಪೂಜಾ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳು ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ವೆಟ್ರೋಫೈಟಲ್ಸ್ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ SS ಬ್ಯಾಸ್ಕೆಟ್ ಯೂಸ್ ಮಾಡಿರುವಂತದ್ದು. ಗ್ಯಾಸ್ ಪ್ರಾವಿಷನ್ಗೂ ಕೂಡ ಇಲ್ಲಿ ಆಲ್ರೆಡಿ ಪೈಪ್ ಬಂದಿದೆ ನೋಡಿ. ಇದು ಗ್ಯಾಸ್ ಪ್ರಾವಿಷನ್ಗೆ ಗ್ರಾನೈಟ್ ಸ್ಲಾಬ್. ಇದು 2x4 ವೆಟ್ರೋಫೈಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಈ ಪೂಜಾ ಮನೆ ಡೋರ್ಗೆ ಗ್ರಾನೈಟ್ ಸ್ಲಾಬ್ ಕೂಡ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ. POP ವರ್ಕ್ ಕೂಡ ನಮಗೆ ಒಂದು ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು ಟೀಕುಡ್ ಡೋರ್ ಪೂಜಾ ಮನೆದು.
ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು. ಇನ್ ಕೇಸ್ ಏನಾದ್ರು ಬೇಡ ಅಂದ್ರೆ ಇಲ್ಲೇನಾದ್ರು ಒಂದು ಚಿಕ್ಕ ಇಂಟೀರಿಯರ್ ಏನಾದ್ರು ಮಾಡಿಸ್ಕೊಂಡ್ರು ಕೂಡ ನಮಗೆ ಈ ಕಿಚನ್ ಕ್ಲೋಸ್ ಆಗೋಗುತ್ತೆ. 2 ಆಪ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಓಪನ್ ಕಿಚನ್ ಬೇಕಾದ್ರೆ ಓಪನ್ ಕಿಚನ್, ಕ್ಲೋಸ್ ಬೇಕು ಅಂದ್ರೆ ಆ ಪೋರ್ಷನ್ ಅಲ್ಲಿ ಏನಾದ್ರು ಸ್ವಲ್ಪ ಆರ್ಚ್ ಏನಾದ್ರು ನಾವು ಮಾಡಿಸ್ಕೊಂಡ್ರೆ ಇದನ್ನ ನಾವು ಕಿಚನ್ ಸಪ್ರೇಟ್ ಆಗಿ ಕೂಡ ನಾವು ಮಾಡ್ಕೊಬಹುದು. ಆಪ್ಷನ್ ಕೂಡ ಇದೆ. ಇದು ಯುಟಿಲಿಟಿ. ವೆಟ್ರೋಫೈಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಒಂದು ಕಾಮನ್ ಬಾತ್ರೂಮ್. ನಾರ್ಮಲ್ ವೆಸ್ಟರ್ನ್ ಪೇಷಂಟ್ ಬರುವಂತ ಕಾಮನ್ ಬಾತ್ರೂಮ್. ಇದು ವೆಂಟಿಲೇಷನ್ಗೆಲ್ಲ ವಿಂಡೋ ಪ್ರೊವಿಷನ್ ಎಲ್ಲ ಮಾಡಿದ್ದಾರೆ. ಬಟ್ ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಕಿಚನ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕು. ಇಲ್ಲಿ ಇನ್ ಕೇಸ್ ಏನಾದ್ರು ಬೇಕು ಅನ್ನೋರು ಸ್ವಲ್ಪ ವರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಪೋರ್ಷನ್ ಇದೆಲ್ಲ ಇಲ್ಲಿಗೊಂದು ನಾವು ಒಂದು ಬಾಕ್ಸ್ ಟೈಪ್ ಅಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಎಂಟ್ರೆನ್ಸ್ ಓಡಾಡೋದಕ್ಕೆ ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಓಪನ್ ಬೇಕಂದ್ರೆ ಓಪನ್, ಕ್ಲೋಸಿಂಗ್ ಬೇಕಂದ್ರೆ ಕ್ಲೋಸಿಂಗ್ 2 ಆಪ್ಷನ್ ಅಲ್ಲೂ ಕೂಡ ನಾವು ಮಾಡ್ಕೊಬಹುದು. ಇಲ್ಲ ಅಂದ್ರೆ ಮನೆಗಳಲ್ಲಿ ಸ್ಕ್ರೀನಿಂಗ್ ಎಲ್ಲ ಬರುತ್ತೆ, ಸ್ಕ್ರೀನಿಂಗ್ ಕೂಡ ನಾವು ಹಾಕೋಬಹುದು. ಬಟ್ ಆಪ್ಷನ್ ಕೊಟ್ಟಿದ್ದಾರೆ, ಬೇಕು ಅಂದ್ರೆ ನಾವು ಮಾಡ್ಕೊಡ್ತಾರೆ. ಬಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ನೋಡಬಹುದು SS ವರ್ಕ್ ಅಲ್ಲಿ ಮತ್ತೆ ಟಫನ್ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ನಮಗೆ ಸ್ಟೇರ್ ಕೇಸ್ ಪಕ್ಕ. ಈ ಪೋರ್ಷನ್ ಫುಲ್ ನೋಡಿ, ಇದು ಫುಲ್ ನಮಗೆ ಗ್ಲಾಸ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. 100% ಸೇಫ್ಟಿ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಯಾರಾದ್ರೂ ಮಕ್ಕಳು ಏನಾದ್ರು ಹೋಗ್ಬೇಕಾದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೋಡೋದಕ್ಕೆ ತುಂಬಾನೇ ಹೈಜಿನಿಕ್ ಆಗಿದೆ ಅಂತ ಹೇಳ್ಬೋದು. ವರ್ಕ್ ನೋಡ್ಬಿಟ್ಟು ನಮ್ಗೆ ಇದು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಟಫನ್ ಗ್ಲಾಸ್ ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ಒಂದು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಏನಾದ್ರು ವರ್ಕ್ ಮಾಡ್ಕೊಬಹುದು, ಖಾಲಿ ಬಿಟ್ಟಿದ್ದಾರೆ. ಇನ್ ಕೇಸ್ ಆ ಬಾರ್ಡರ್ ಅಲ್ಲಿ ಏನಾದ್ರು ಐಟಮ್ಸ್ ಕೂಡ ನಾವು ಜೋಡಿಸ್ಕೊಬಹುದು. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ವಿತ್ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಡಿ ಏರಿಯಾ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ಚೆನ್ನಾಗಿದೆ. ಬಟ್ ಏನಂದ್ರೆ ರೂಮ್ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ವಿಶಾಲವಾಗಿದೆ. ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ವೀಕ್ಷಕರೇ ನೋಡಿ, ಈ ಟೈಲ್ಸ್ ಗಳು ಬಂದ್ಬಿಟ್ಟು ನಮಗೆ ಕಜಾರಿಯ ಟೈಲ್ಸ್ ಯೂಸ್ ಮಾಡಿರುವಂತದ್ದು. 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಮಾಮೂಲಿ ಜಾಗ್ವಾರ್ ಐಟಮ್ಸ್, ಬೇಸಿಕ್ ಐಟಮ್ಸ್ ಬರುವಂತದ್ದು ಚೆನ್ನಾಗಿ ಮಾಡಿದ್ದಾರೆ. ಇದು ಕಜಾರಿಯ ಟೈಲ್ಸ್ ಯೂಸ್ ಮಾಡಿರುವಂತದ್ದು. ಈ ಬಾತ್ರೂಮ್ ಪಕ್ಕದಲ್ಲಿ ಬಾಲ್ಕನಿ ಇದೆ. ಬಾಲ್ಕನಿ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್, ವಾಲ್ಗಳು ಬಂದ್ಬಿಟ್ಟು 2x4 ವೆಟ್ರೋಫೈಟಲ್ಸ್, SS ಮತ್ತೆ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಮುಂದೆಗಡೆ ಬರೋದೆಲ್ಲ 30-40 ಬೆಲ್ಟ್ಗಳು ಬರೋದು. ಮನೆಗಳಾಯ್ತು ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಬರುತ್ತೆ ನಮಗೆ. ಅಟ್ಮಾಸ್ಫಿಯರ್ ನೋಡ್ಬೋದು. ಈ ಪೋರ್ಷನ್ ಫುಲ್ ನಮಗೆ ಮನೆಗಳಾಗಿದೆ. ರೋಡ್ ವಿಡ್ತ್ ಬಂದ್ಬಿಟ್ಟು ದೊಡ್ಡ ಮೈನ್ ರೋಡ್, 30 ಫೀಟ್ ರೋಡ್. 30 ಫೀಟ್ ರೋಡ್ ಪಾರ್ಲರ್ಗೆ ಈ ಪ್ರಾಪರ್ಟಿ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ತುಂಬಾನೇ ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಒಂದು ಕಿಂಗ್ ಸೈಜ್ ಕಟ್ ಆರಾಮಾಗಿ ನಾವು ಕೂಡ ಹಾಕೋಬಹುದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಟ್ ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ವಾರ್ಡ್ರೋಬ್ ಕೂಡ ರೆಡಿ ಇದೆ. ಡ್ರೆಸ್ಸಿಂಗ್ ಆಪ್ಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬಾತ್ರೂಮ್ ಇರಬಹುದು. ಎಸ್, ಇಲ್ಲಿದೆ ನೋಡಿ ಬಾತ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಇಲ್ಲೂ ಅಷ್ಟೇ ವೀಕ್ಷಕರೇ ಕಜಾರಿಯ ಟೈಲ್ಸ್ ಯೂಸ್ ಮಾಡಿರುವಂತದ್ದು. ಬ್ರಾಂಡೆಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರೋಫೈಟಲ್ಸ್ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಬಾತ್ರೂಮ್ ಚೆನ್ನಾಗಿದೆ. ಎರಡು ಸ್ಲೈಡಿಂಗ್ ಡೋರ್ ಬರುವಂತಹ ವಾರ್ಡ್ರೋಬ್ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಎಲ್ಲ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ಈ ಬೆಡ್ರೂಮ್. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ ಹೋಗೋಣ. ಸೇಮ್ SS ಗ್ಲಾಸ್ ಜೊತೆಗೆ ಟಫನ್ ಗ್ಲಾಸ್ ಜೊತೆಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ವರ್ಟರ್ ಮತ್ತೆ ಔಟ್ ವಾಟರ್ ಎರಡು ಕೂಡ ನಮ್ಗೆ ಇದೆ ಈ ಪೋರ್ಷನ್ ಅಲ್ಲಿ. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಲ್ಲ
ಅದೇ ಸೇಮ್ ಕಾನ್ಸೆಪ್ಟ್ ಅಲ್ಲೇ ಈ ಬೆಡ್ರೂಮ್ ಕೂಡ ಇದೆ ಅಂತ ಹೇಳ್ಬೋದು. ಅಷ್ಟೇ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಬಾಲ್ಕನಿ ವಿತ್ ಅಟ್ಯಾಚ್ ಬಾತ್ರೂಮು. ಈ ಬಾತ್ರೂಮ್ ಅಲ್ಲೂ ಅಷ್ಟೇ 2x4 ವೆಟ್ರೋಫೈಟಲ್ಸ್ ಜೊತೆಗೆ ಕಜೇರಿಯಾ ಬ್ರಾಂಡೆಡ್ ಯೂಸ್ ಮಾಡಿರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 80 ಫೀಟ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಇದು ಟೆರೆಸ್ಗೆ. ವೀಕ್ಷಕರೇ, ಈಗ ನಾವು ಓಪನ್ ಕಾನ್ಸೆಪ್ಟ್ ಟೆರೆಸ್ ಅಲ್ಲಿ ಇದೀವಿ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನೀವು ಮಂಗಳೂರು ಟೈಲ್ಸ್ ಹಾಕೊಬಹುದು. ಮೇಲ್ಗಡೆ ಮಂಗಳೂರು ಟೈಲ್ಸ್ ಹಾಕೊಂಡು ಇಲ್ಲೆಲ್ಲ ಫುಲ್ ಫ್ಯಾಬ್ರಿಕೇಶನ್ ಮಾಡಿಕೊಟ್ರೆ ಇದೊಂದು ಸಪ್ರೇಟ್ ಆಗಿರುವಂತಹ ರೂಮ್ ತರನೇ ಆಗುತ್ತೆ. ಜಿಮ್ ಏರಿಯಾ ಕೂಡ ನಾವು ಮಾಡ್ಕೊಬಹುದು, ಗೆಸ್ಟ್ ರೂಮ್ ಕೂಡ ನಾವು ಮಾಡ್ಕೊಬಹುದು, ಪಾರ್ಟಿ ಏರಿಯಾ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ವಿಶಾಲವಾಗಿದೆ. ಕೆಳಗಡೆ ಫ್ಲೋರಿಂಗ್ಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ನಿಂತ್ಕೊಂಡು ಬಟ್ಟೆ ಒಗೆಯೋ ತರ ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ನೋಡಿ, ಈ ಮನೆ ಪಕ್ಕದಲ್ಲೇ ನಮಗೆ 80 ಫೀಟ್ ರೋಡ್ ಇದೆ. ನೋಡಿ, ಈ 80 ಫೀಟ್ ರೋಡ್ ಇದೆಯಲ್ಲ, ಈ 80 ಫೀಟ್ ರೋಡ್ ಲೆಫ್ಟ್ ಹೋದ್ರೆ ನಾವು ಬನ್ನಾರ್ಘಟ್ಟೆಗೆ ಹೋಗ್ತೀವಿ, ರೈಟ್ ಹೋದ್ರೆ ಕನಕಪುರ ರೋಡ್ಗೆ ಹೋಗ್ತೀವಿ. 80 ಫೀಟ್ ರೋಡ್ ಪಕ್ಕಕ್ಕೆ ನಮಗೆ ಬರುತ್ತೆ. ಕನೆಕ್ಟಿವಿಟಿಗೆ ತುಂಬಾನೇ ಹತ್ರ ಇದೆ ಅಂತ ಹೇಳ್ಬೋದು. ಆನಂದ್ ಲೈಫ್ ಲೈನ್ ಅಪಾರ್ಟ್ಮೆಂಟ್ ಅಲ್ಲಿದೆ. ವರ್ಕ್ ಅಲ್ಲಿ ಟೆರೆಸ್ ಹೋಗೋದಕ್ಕೆ ಒಂದು ಲ್ಯಾಡರ್ ಕೂಡ ರೆಡಿ ಮಾಡಿದ್ದಾರೆ. ಆರಾಮಾಗಿ ಅದನ್ನು ಹತ್ತಬಹುದು. ಚೆನ್ನಾಗಿದೆ. ಲೀಟರ್ ಟ್ಯಾಂಕು, ಗಂಗಾ ಕಂಪ್ನಿ ಅವ್ರದ್ದು. ಈಗ ನಾವು ಫುಲ್ ಟೆರೆಸ್ ಅಲ್ಲಿ ಇದ್ದೀವಿ. ಫುಲ್ಲು ಮನೆಗಳಾಗಿದೆ. ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲ, ಪರ್ಸನಲ್ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ತಾ ಇದ್ದಾರೆ. BMTC ಬಸ್ ಸ್ಟಾಪ್ಗೆ ಜಸ್ಟ್ 200 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಎಕ್ಸ್ಟ್ರಾರ್ಡಿನರಿ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು. ಒಳ್ಳೆ ಮಾರ್ಜಿನ್ ಅಲ್ಲಿ ಈ ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದ್ದಾರೆ. 80 ಫೀಟ್ ರೋಡ್ ಪ್ಯಾರ್ಲರ್ಗೆ ಈ ಪ್ರಾಪರ್ಟಿ ಬರುತ್ತೆ. ಚೆನ್ನಾಗಿದೆ ನೋಡಿ. ಒಳ್ಳೆ ಗುಡ್ ಲೊಕೇಶನ್ ಅಲ್ಲಿ ಗುಡ್ ಪ್ರಾಪರ್ಟಿ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಫೇಸಿಂಗ್ ಡೋರ್ ಇರುವಂತಹ ಡೂಪ್ಲೆಕ್ಸ್ ಹೌಸು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಇನ್ನು ಯಾರೆಲ್ಲ VC ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.